ಮಾಡಿದಿರಲ್ಲಪ್ಪ ಇಲ್ಲಿ ಯಾವ್ದದು ಮಾಸ್ತೇನಹಳ್ಳಿ ಇಂಡಸ್ಟ್ರಿಯಲ್ ಅಲ್ಲಿ ಹೋಗಿ ಖಾಲಿ ಬಿದ್ದಿದೆಯಲ್ಲ, ಅಲ್ಲಿ ಯಾವ್ಯಾವ ತರದ ಇಂಡಸ್ಟ್ರಿ ತರ್ತಿರೋ ತಂದು ಡೆವಲಪ್ ಮಾಡಿ. ಅದಾದ್ಮೇಲೆ ಇಂಡಸ್ಟ್ರಿ ಮಾಡೋದಕ್ಕೆ ಇನ್ನೂ ಜಾಗ ಬೇಕಾ? ತಗೊಳ್ಳಿ, ಅಭಿವೃದ್ಧಿ ಆಗಬೇಕು, ಕಾರ್ಖಾನೆಗಳು ಬೇಕು, ಉದ್ಯೋಗ ಸೃಷ್ಟಿ ಆಗಬೇಕು. ಆದ್ರೆ KDBಯಲ್ಲಿ 1.5 ಲಕ್ಷ ಎಕರೆ ಭೂ ಬ್ಯಾಂಕ್ ಇದೆ, ಲ್ಯಾಂಡ್ ಬ್ಯಾಂಕ್ ಇದೆ. ಏನ್ ಡೆವಲಪ್ ಮಾಡಿದೀರಾ? ಬಂಜರು ಮಾಡಾಕಿ ಅಲ್ಲಿ ರೈತರನ್ನ ಒಕ್ಕಲೆಬ್ಬಿಸಿ ಇವತ್ತು ಬಂಜರು ಮಾಡಿದ್ದೀರಾ. ಅಲ್ಲಿ ಕೇವಲ ನೀವು ಡೆವಲಪ್ಮೆಂಟ್ ಹೆಸರಲ್ಲಿ ದುಡ್ಡು ಹೊಡೆಯೋದಿಕ್ಕೆ, ಕಮಿಷನ್ ಹೊಡೆಯೋದಿಕ್ಕೆ, ಪರಿಹಾರದ ಹೆಸರಲ್ಲಿ ಮತ್ತೆ ಅಲ್ಲಿ ದುಡ್ಡು ಹೊಡೆಯೋದಿಕ್ಕೆ, ಅದೇ ರೀತಿಯಲ್ಲೇ ಭೂ ಹಂಚಿಕೆ, ಕೈಗಾರಿಕೆಗಳಿಗೆ ಭೂ ಹಂಚಿಕೆ ಮಾಡೋದ್ರಲ್ಲಿ ರಿಯಲ್ ಎಸ್ಟೇಟ್ ದಂಧೆ ಮಾಡೋದಕ್ಕೆ ಮಾಡ್ತಾ ಇದ್ದೀರಾ. ಇದನ್ನ ಕೈ ಬಿಟ್ಟು ರೈತರ ಹೋರಾಟವನ್ನ ಮನ್ನಿಸಿ ದಯವಿಟ್ಟು ಈ ಇದೇನಿದೆ ಭೂ ಸ್ವಾಧೀನವನ್ನ ಈ ಕೈ ಬಿಡಿ ಅಂತ ನಾನು ಈ ಸಂದರ್ಭದಲ್ಲಿ ಮನವಿ ಮಾಡ್ತಾ ಇದ್ದೀನಿ, ಆಗ್ರಹ ಮಾಡ್ತಾ ಇದ್ದೀನಿ, ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಅದೇ ಈಗ ಹೇಳಿದ್ರೆ ಒಬ್ರು 1.5 ಕೋಟಿ ಮನೆ ಕಟ್ಟಿದ್ದಾರೆ, 1.5 ಕೋಟಿ ಎಷ್ಟು ಒಂದೇ ವರ್ಷದಲ್ಲಿ ಬೆಳೆದಿದ್ದಾರೆ. ಯಾರೋ ಪಾಪ ಕೆಲವೊಬ್ರು ತಗೊಳ್ತಾರೆ. ಆದ್ರೆ ರೈತನಿಗೆ ಜಮೀನು ಮಾರುವಂತ ಹಕ್ಕಿರ್ಬೇಕು. ನಾನೊಬ್ಬ ರೈತನಾಗಿ ನನ್ನ ಜಮೀನನ್ನ ಯಾರಿಗೆ ಯಾವತ್ತು ಯಾವ ರೇಟ್ಗೆ ಮಾರಬೇಕು ಅಂತ ಹಕ್ಕಿರ್ಬೇಕು. ಇವತ್ತೇನು ಮಾಡ್ತಾ ಇದ್ದಾರೆ? ಭೂ ಸ್ವಾಧೀನ ಯಾರಿಗೂ ಹಕ್ಕಿಲ್ಲ. ನೀವು ತಗೊಳ್ಳಿ ಬಿಡ್ಲಿ, ಈಗೇನೋ ಕೊಟ್ಟಿದಾರಲ್ಲ 13 ರೈತರು ಯಾರೋ ಕೆಲವರು ಇದ್ದೇ ಇರ್ತಾರೆ. ಅವ್ರಿಗೆ ಅನಿವಾರ್ಯತೆ ಇರುತ್ತೆ, ಜಮೀನು ಸ್ವಲ್ಪ ಬಂದಿರಬಹುದು, ಅವರಿಗೆ ಮಕ್ಕಳನ್ನ ಓದಿಸೋದಕ್ಕಿರ್ಬೋದು, ಮದುವೆಗಿರ್ಬೋದು, ಅನಿವಾರ್ಯತೆ ಇರುತ್ತೆ, ತಗೊಂಡಿರ್ಬೋದು ಅಂತವ್ರು. ಆದ್ರೆ ಮಿಕ್ಕ ರೈತನ ದಬ್ಬಾಳಿಕೆ ಮಾಡೋದು ತಗೊಳ್ಳೋದು. ನೀನ್ ಯಾವನೇ ಇರ್ಲಿ, ಅವನು ಯಾವನೇ ಇರ್ಲಿ, ರೈತರಿಗೆ ನೀವು ಭೂಸ್ವಾಧೀನ ಅಂತೇಳಿ ತಗೊಳ್ಳೋದಕ್ಕೆ ನಿಮ್ಗೆ ಎಷ್ಟು ವರ್ಷಗಳಿಂದ ನಿಮ್ಗೆ ಅಧಿಕಾರ ಮಾಡ್ತೀರಾ, ಈ ದಬ್ಬಾಳಿಕೆ ಮಾಡ್ತೀರಾ. ಹಾಗಾಗಿ ತಗೊಂಡಿರೋರು ತಗೊಳ್ಳಿ, ನಮ್ಗೇನು ಅಭ್ಯಂತರ ಇಲ್ಲ. ಆದ್ರೆ 90%ಗಿಂತ ಹೆಚ್ಚಿನ ಜನ ರೈತರು ಹೈನುಗಾರಿಕೆಯಲ್ಲಿ ಇಲ್ಲಿ ರೇಷ್ಮೆ, ನಾನು ಹೇಳ್ತಾ ಇದ್ದೀನಿ, ಈ ಜಂಗಮಕೋಟೆ ಹೋಬಳಿಯ ರೈತರ ಜಮೀನನ್ನ ಕಿತ್ಕೊಂಡ್ರೆ ಇದೇನು 250 ಕೋಟಿಯಲ್ಲಿ ಇವಾಗ ಡೆವಲಪ್ ಮಾಡೋದಕ್ಕೆ ಬಂದಿದಲ್ವಾ, ಅದು ಸ್ಮಶಾನವಾಗುತ್ತೆ ರೇಷ್ಮೆ ಮಾರುಕಟ್ಟೆ. ಯಾಕೆಂದ್ರೆ ರೇಷ್ಮೆನೇ ಕೂಡೇ ಬರ್ದೆ ಇದ್ಮೇಲೆ ಅಲ್ಲೇನಿರುತ್ತೆ? ರಾಜಣ್ಣವ್ರು ಇರುತ್ತಾ? ಸ್ಮಶಾನ ಆಗುತ್ತೆ ಅದು. ಈ ತರ ಅನೇಕ ಸ್ಮಶಾನಗಳು ರಾಜ್ಯದಲ್ಲಿ ಇವತ್ತಿದೆ, ಈ ಅಭಿವೃದ್ಧಿ ಹೆಸರಲ್ಲಿ ಮಾಡಿರುವಂತದ್ದು. ಹಾಗಾಗಿ ರೈತರು ಕೊಡೋರು ಕೊಡ್ಲಿ, ಆದ್ರೆ ಕಿತ್ಕೊಳ್ಳೋದಿದೆಯಲ್ಲ ಅದು ತಪ್ಪು. ಹಾಗಾಗಿ ನಾನು ಆ ರೈತರಿಗೆ ಹೇಳ್ತೀನಿ, ನೀವು ಗಮನಿಸಿ ತಗೊಳ್ಳಿ, ನೀವೆಲ್ಲ ಜೊತೆಗಿರ್ಬೇಕು. ಇವತ್ತು ರೈತ ಅನ್ನ ಬೆಳಿಲಿಲ್ಲ, ತಿನ್ನೋದಕ್ಕಿರೋದಿಲ್ಲ. ಹಾಗಾಗಿ ನಿಮ್ಮ ಜಮೀನಿಗೆ ಇವತ್ತಲ್ಲ ನಾಳೆ ಬೆಲೆ ಬಂದೇ ಬರುತ್ತೆ. ಜಮೀನು ಕಳ್ಕೊಂಡಿರುವಂತ ಗ್ರಾಮದಿಂದ ಬಂದಿರೋ ನಮ್ಮ ಮುತ್ತಾತನ 16 ಎಕರೆ ಜಮೀನು ಕೈಗಾರಿಕಾ ಅಭಿವೃದ್ಧಿ ಪ್ರದೇಶಕ್ಕೆ ಹೀಗೆ ಹೋಗಿದೆ, ಬೊಮ್ಮಸಂದ್ರದಲ್ಲಿ, ಆನೇಕಲ್ ತಾಲೂಕಲ್ಲಿ ಅಂತ ಊರಿನ ಬಂದು ಹೇಳ್ತಾ ಇದ್ದೀನಿ. ಕಳ್ಕೊಂಡ ಮೇಲೆ ಆ ಊರು ನಾಶವಾದಾಗ ಆ ಊರಿನ ಬಹುತೇಕ ಸಂಪ್ರದಾಯಗಳು ಏನಿತ್ತು ಅಥವಾ ಅವ್ರ ಸ್ವಾವಲಂಬನೆ ಏನಿತ್ತು ಅದು ಹೋಗುತ್ತೆ. ದುಡ್ಡು ತಗೊಂಡವ್ರು ಈಗೇನು ತಗೊಳ್ತಾರೆ? ಅರ್ಧಕ್ಕರ್ಧ ದುಡ್ಡು ಇಲ್ಲಿ ಯಾವನಾದ್ರೂ ಬಾರ್ ಇಟ್ಕೊಂಡಿದ್ರೆ ಬಾರ್ಗೆ, ರೆಸಾರ್ಟ್ಗೆ, ಚಿನ್ನಕ್ಕೆ, ಕಾರ್ಗಳಿಗೆ ಹೋಗುತ್ತೆ. ಬಹುಶಃ ಇನ್ನೊಂದು 10 ವರ್ಷಗಳಲ್ಲೇ ಇವೆಲ್ಲ ಕಾರ್ ಬರುತ್ತೆ. ಆದ್ರೆ 1-2 ವರ್ಷ ಆದ್ಮೇಲೆ ಆ ಕಾರ್ ಪೆಟ್ರೋಲ್ ಹಾಕೋದಕ್ಕೆ ಅವ್ರ ಹತ್ರ ಗತಿ ಇರೋದಿಲ್ಲ. ಇದು ಅಭಿವೃದ್ಧಿಯ ದುಷ್ಪರಿಣಾಮಗಳು. ಕೈಗಾರಿಕಾ ಪ್ರದೇಶ ಬಂದು ಉದ್ಯೋಗ ಸೃಷ್ಟಿ ಆಗುತ್ತೆ ಅಂತ ಹೇಳ್ತಾರೆ ಸರ್, ಅದ್ರ ಬಗ್ಗೆ ಇದೇನೇ ಇಲ್ಲ. ಅದ್ರ ಬಗ್ಗೆ ನಮಗೂ ನಾವು ಒಪ್ಕೊಳ್ತೀವಿ. ಆದ್ರೆ ಆಗಲೇ ಕೈಗಾರಿಕೆಗಳು ಬರಬೇಕಲ್ವಾ? ಈಗಾಗಲೇ ಕೈಗಾರಿಕಾ ಪ್ರದೇಶಗಳು ಅಭಿವೃದ್ಧಿ ಅಂತೇಳಿ 1.5 ಲಕ್ಷ ಎಕರೆಗಳು ಅಭಿವೃದ್ಧಿ ಮಾಡಿದಿರಲ್ವಾ? ಎಷ್ಟು ಕೈಗಾರಿಕೆಗಳು ಬಂದಿದೆ? ಅಲ್ಲಿ ಯಾಕೆ ಮಾಡೋದಕ್ಕಾಗ್ತಾ ಇಲ್ಲ? ಇಲ್ಲಿ ನೀರಿಲ್ಲದೆ ಇರೋದನ್ನ ಯಾವ ಅಮೃತದ ತರ ತಗೊಂಡು ಜನ ಇಲ್ಲಿ ಇಂಥ ಬೆಳೆ ಬೆಳೀತಾ ಇದ್ದಾರೆ. ಅಲ್ಲಿ ಕೃಷ್ಣಾ ನದಿ ಇದೆ, ತುಂಗಭದ್ರಾ ಇದೆ, ಭೀಮಾ ಇದೆ, ಮಲಪ್ರಭಾ, ಘಟಪ್ರಭಾಗಳಿದೆ. ನೀರಿಗೆ ಯಾವುದೇ ಕೈಗಾರಿಕೆಗಳಲ್ಲಿ ಸ್ವಲ್ಪ ನೀರು ಬೇಕಲ್ವಾ? ಅಂತಹ ಜಾಗಗಳಲ್ಲಿ ಹೋಗಿ ನೀವು ಯಾಕೆ ಅಭಿವೃದ್ಧಿ ಮಾಡ್ತಾ ಇಲ್ಲ? ಯಾಕೆ ಇಲ್ಲೇ ಮಾಡ್ತಾ ಇದ್ದೀರಾ? ಯಾಕೆ ಇಲ್ಲಿ ಎಕರೆಗೆ ಪರಿಹಾರ 1.5 ಕೋಟಿ, 10% ಕಮಿಷನ್ ಅಂದ್ರೆ ಎಕರೆಗೆ 15 ಲಕ್ಷ. ಈ ಲೋಫರ್ಗಳು, ಲುಚ್ಚಾಗಳು, ಹಲ್ಕಾಗಳು KDBಯಲ್ಲಿ ಅಲ್ಲಿ 20 ಲಕ್ಷ, 15 ಲಕ್ಷ ಪರಿಹಾರ. ಎಲ್ಲಿ? ಉತ್ತರ ಕರ್ನಾಟಕದಲ್ಲಿ. ಅಲ್ಲಿ 1 ಎಕರೆಗೆ ಕಮಿಷನ್ ಈ ಅಮೇಧ್ಯ ತಿನ್ನೋದಕ್ಕೆ ಇವ್ರು ಇಲ್ಲಿ ಮಾಡ್ತಾ ಇರೋದು. ಕೈಗಾರಿಕೆಗಳು ಬೇಕು ನಮ್ಮದೇ ನಮ್ಮ ಮುಸ್ತಾತನ ಜಮೀನಿನಲ್ಲಿ ಕೈಗಾರಿಕೆಗಳನ್ನು ತಗೊಂಡಿರೋದ್ರಲ್ಲಿ ಇವತ್ತು ಆ ಕೈಗಾರಿಕೆಗಳು ಮುಗಿದು ಅಲ್ಲೇ ಅಪಾರ್ಟ್ಮೆಂಟ್ ಕಟ್ತಾ ಇದ್ದಾರೆ. ಬೊಮ್ಮಸಂದ್ರ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ನನ್ನ ಮುತ್ತಾತ, ನನ್ನ ತಾತ ಹುತ್ತಿ ಬೆಳೆದಂತ ಜಮೀನಲ್ಲಿ ಇವತ್ತು ಅಪಾರ್ಟ್ಮೆಂಟ್ ಬರ್ತಾ ಇದೆ ಕೈಗಾರಿಕೆಗಳಿಗಂತ ತಗೊಂಡಿರೋದ್ರಲ್ಲಿ. ಹಾಗಾಗಿ ಇದು ರಿಯಲ್ ಎಸ್ಟೇಟ್ ಏನೋ ಅಥವಾ ಕೈಗಾರಿಕೆಗಳಿಗಂತ ಮಾಡ್ತಾ ಇರುವಂತಹದ್ದು, ಇದನ್ನು ಚೆನ್ನಾಗಿ ಗಮನಿಸಬೇಕು. ಹೇಳಿ ನೀವು ಅವರಿಬ್ರು